ಹಾಯ್ ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ರಾಜ್ಯದಲ್ಲಿ ಅನಧಿಕೃತ ಶಾಲೆಗಳು ಎಷ್ಟಿದೆ ಗೊತ್ತಾ? ಬೆಚ್ಚಿ ಬೀಳ್ತೀರಾ. 993 ಶಾಲೆಗಳು ಅನಧಿಕೃತ. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲೇ ಅಧಿಕ ಅನಧಿಕೃತ ಶಾಲೆಗಳಿವೆ. ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಉಲ್ಲಂಘಿಸಿರುವ 993 ಶಾಲೆಗಳನ್ನು ಅನಧಿಕೃತ ಶಾಲೆಗಳು ಅಂತ ಘೋಷಿಸಲಾಗಿದೆ. ಮಾನ್ಯತೆ ಪಡೆಯುವುದಕ್ಕೆ ಈ ಶಾಲೆಗಳಿಗೆ ಅವಕಾಶ ಕೊಡಲಾಗಿತ್ತು. ಆದರೂ ಈ ಶಾಲೆಗಳ ಆಸಕ್ತಿ ತೋರಲಿಲ್ಲ. ಪ್ರತಿ ವರ್ಷ ಅನಧಿಕೃತ ಶಾಲೆಗಳ ಪಟ್ಟಿಯನ್ನು ಶೈಕ್ಷಣಿಕ ವರ್ಷ ಶುರುವಾಗೋದಕ್ಕೂ ಮುಂಚೆನೇ ಬಿಡುಗಡೆ ಮಾಡುತ್ತೆ ಶಾಲಾ ಶಿಕ್ಷಣ ಇಲಾಖೆ. ಆಯಾ ಜಿಲ್ಲಾ ಉಪನಿರ್ದೇಶಕರಿಗೆ ಈ ಬಗ್ಗೆ ಸೂಚನೆ ಕೂಡ ಕೊಟ್ಟಿರಲಾಗುತ್ತೆ. ಮಾನ್ಯತೆ ನವೀಕರಿಸಿಕೊಳ್ಳದ ಶಾಲೆಗಳಿರ್ತವಲ್ಲ, ಅವು ಈಗ ಅನಧಿಕೃತ ಪಟ್ಟಿಗೆ ಸೇರ್ತವೆ. ಹಲವು ರೀತಿಯ ಮಾನದಂಡಗಳಿವೆ, 10 ಮಾನದಂಡಗಳಿವೆ. ಶಾಲಾ ಶಿಕ್ಷಣ ಇಲಾಖೆ ಅದನ್ನು ನಿಗದಿಪಡಿಸಿದೆ. ಆ ನಿಯಮಗಳನ್ನು ಉಲ್ಲಂಘಿಸುವಂತಹ ಶಾಲೆಗಳನ್ನು ಅನಧಿಕೃತ ಅಂತ ಪರಿಗಣಿಸಲಾಗುತ್ತೆ. ಈಗ ಯಾಕೆ ಮತ್ತೆ ಮುನ್ನೆಲೆಗೆ ಬಂತು ಅಂತಂದರೆ, ಅವಕಾಶ ಕೊಡಲಾಗಿತ್ತು, ಆದರೂ ಮಾನ್ಯತೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲಿಲ್ಲ. ಅದರಲ್ಲೂ ವಿಧಾನ ಪರಿಷತ್ ಸದಸ್ಯ DS ಅರುಣ್ ಅವರು ಈ ಕುರಿತು ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಉತ್ತರ ಕೊಟ್ಟಿದೆ ಶಿಕ್ಷಣ ಇಲಾಖೆ. ರಾಜ್ಯದಲ್ಲಿ ಎಷ್ಟು ಅನಧಿಕೃತ ಶಾಲೆಗಳಿವೆ ಅನ್ನೋದ್ರ ಬಗ್ಗೆ ವಿವರವಾದಂತಹ ಉತ್ತರವನ್ನು ಕೊಡಲಾಗಿದೆ. ರಾಜ್ಯದಲ್ಲಿ 16,345 ಖಾಸಗಿ ಶಾಲೆಗಳಿವೆ. 46 ಲಕ್ಷ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇನ್ನು ಈ ಪಟ್ಟಿ ಇದೆಯಲ್ಲ, ಈ 993 ಅನಧಿಕೃತ ಶಾಲೆಗಳು, ಆ ಪಟ್ಟಿಯಲ್ಲಿ ಹೆಚ್ಚು ಉಲ್ಲಂಘನೆ ಆಗಿರೋದು ಬೆಂಗಳೂರಿನಲ್ಲೇ. ಬೆಂಗಳೂರಿನ 313 ಶಾಲೆಗಳು ಅನಧಿಕೃತ. ಬೆಂಗಳೂರು ದಕ್ಷಿಣದಲ್ಲಿ 172, ಬೆಂಗಳೂರು ಉತ್ತರದಲ್ಲಿ 141 ಶಾಲೆಗಳು ಅನಧಿಕೃತ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಶಾಲೆಗಳಿರೋದು, ಹಾಗಾಗಿ ಅನಧಿಕೃತ ಶಾಲೆಗಳ ಪಟ್ಟಿಯಲ್ಲೂ ಕೂಡ ಮುಂಚೂಣಿಯಲ್ಲಿದೆ. ಬೆಂಗಳೂರು ಮಹಾನಗರದಲ್ಲಿರುವಂತಹ ಶಾಲೆಗಳಲ್ಲಿ ಈ ಮಾಲೀಕತ್ವ ಬದಲಾವಣೆ ಆಗ್ತಲೇ ಇರುತ್ತೆ. ಅದರಿಂದಾಗಿ ಶಾಲೆಗಳ ಹೆಸರು ಬದಲಾಗೋದು, ಜೊತೆಗೆ ಈ ಸ್ಥಳಾಂತರದಿಂದಲೂ ಕೂಡ ಅನಧಿಕೃತ ಪಟ್ಟಿಗೆ ಈ ಶಾಲೆಗಳು ಸೇರಿಕೊಳ್ತವೆ. ಹಾಗಿದ್ರೆ ಎಲ್ಲೆಲ್ಲಿ ಯಾವೆಲ್ಲ ರೀತಿಯಲ್ಲಿ ಶಾಲೆಗಳ ನಿಯಮ ಉಲ್ಲಂಘನೆಯಾಗಿದೆ, ಯಾಕೆ ಹಾಗಿದ್ರೆ ಅನಧಿಕೃತ ಪಟ್ಟಿಗೆ ಸೇರ್ತವೆ ಇವು? ಕೆಲವು ಶಾಲೆಗಳು ನೋಂದಣಿನೇ ಪಡ್ಕೊಂಡಿರಲ್ಲ. ಅಂತಹ 27 ಶಾಲೆಗಳು ಅನಧಿಕೃತ. ಉನ್ನತೀಕರಣಗೊಂಡಂತಹ ಶಾಲೆಗಳು 21 ಇವೆ. ಅಂದರೆ 7ನೇ ತರಗತಿವರೆಗೆ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ ಮಕ್ಕಳು. ಸಡನ್ ಆಗಿ ಅವರು 8, 9, 10 ತರಗತಿಗಳನ್ನು ಕೂಡ ಆರಂಭಿಸ್ತಾರೆ. ಆದರೆ ಅದಕ್ಕೆ ಮಾನ್ಯತೆಯನ್ನೇ ಪಡ್ಕೊಂಡಿರಲ್ಲ. ಜೊತೆಗೆ ರಾಜ್ಯ ಪಠ್ಯಕ್ರಮಕ್ಕೆ ಅನುಮತಿ ಪಡೆದು ಕೇಂದ್ರ ಪಠ್ಯಕ್ರಮದಲ್ಲಿ ಬೋಧನೆ ಮಾಡ್ತಾ ಇರುವಂತಹ 89 ಶಾಲೆಗಳು ಅನಧಿಕೃತ. ಸ್ಟೇಟ್ ಸಿಲೆಬಸ್ ಪಡಿತೀವಿ ಅಂತೇಳಿ ಅಲ್ಲಿ ಅನುಮತಿ ಪಡ್ಕೊಂಡಿರ್ತಾರೆ. ಆದರೆ CBSE ಸೆಂಟ್ರಲ್ ಸಿಲೆಬಸ್ನ ಪಠ್ಯಕ್ರಮವನ್ನು ಬೋಧನೆ ಮಾಡ್ತಾರೆ, ಅವರು ಕೂಡ ಅನಧಿಕೃತ. ಹಾಗೆ ಅನಧಿಕೃತ ಮಾಧ್ಯಮ, ಅಂದರೆ ಕನ್ನಡದಲ್ಲಿ ಕಲಿಸ್ತೀವಿ ಅಂತ ಹೇಳಿ ಏನಾದರೂ ಅವರು ಅನುಮತಿ ಪಡ್ಕೊಂಡು ಇಂಗ್ಲೀಷ್ನಲ್ಲಿ ಮಾಧ್ಯಮ ಮಾಡ್ತಾ ಇದ್ದರೆ ಅವು ಕೂಡ ಅನಧಿಕೃತ. ಅಂತಹ 19 ಶಾಲೆಗಳಿವೆ. ಇನ್ನು ಹೆಚ್ಚುವರಿ ವಿಭಾಗಗಳನ್ನು ಹೊಂದಿರುವಂತಹ 46 ಶಾಲೆಗಳು, ಅವು ಕೂಡ ಅನಧಿಕೃತ. ಹಾಗೆ ಅನುಮತಿ ಪಡೆಯದೆ ಸ್ಥಳಾಂತರ ಮಾಡಿರ್ತಾವಲ್ಲ, ಅಂದರೆ ಒಂದು ಜಾಗದಲ್ಲಿ ಇಲ್ಲೇ ನಾವು ಶಿಕ್ಷಣ ಕೊಡೋದು ಅಂತ ಈ ಅಡ್ರೆಸ್ನಲ್ಲಿ ಅಂತೇಳಿ ಅನುಮತಿ ಪಡ್ಕೊಂಡಿರ್ತಾರೆ. ಆದರೆ ಹೇಳದೆ ಕೇಳದೆ ಸ್ಥಳಾಂತರ ಮಾಡಿಬಿಡ್ತಾರೆ ಬಿಲ್ಡಿಂಗನ್ನು, ಅವು ಕೂಡ ಅನಧಿಕೃತ. ಅಂತಹ 27 ಶಾಲೆಗಳು ಅನಧಿಕೃತ ಆಗಿವೆ. ಜೊತೆಗೆ ಒಂದೇ ಕಡೆ 2 ಪಠ್ಯಕ್ರಮ ಬೋಧನೆ ಮಾಡ್ತಿರ್ತಾರೆ, ಅದು ಅನುಮತಿ ಪಡೆದಿರಲ್ಲ. ಸ್ಟೇಟ್ ಸಿಲೆಬಸ್ಸೂ ಇರುತ್ತೆ, ಸೆಂಟ್ರಲ್ ಸಿಲೆಬಸ್ಸೂ ಇರುತ್ತೆ, ಅನುಮತಿಯನ್ನೇ ಪಡ್ಕೊಂಡಿರಲ್ಲ. ಅಂತಹ 19 ಶಾಲೆಗಳು ಅನಧಿಕೃತ ಪಟ್ಟಿಗೆ ಸೇರ್ಪಡೆಯಾಗಿವೆ. ರಾಜ್ಯ ಪಠ್ಯಕ್ರಮಕ್ಕೆ ಅನುಮತಿ ಪಡೆದು ಬೇರೆ ಪಠ್ಯ ಪುಸ್ತಕ ಬಳಕೆ ಮಾಡ್ಕೊಳ್ತಿರ್ತಾರೆ. ಹೇಳೋದಕ್ಕೆ ಸ್ಟೇಟ್ ಸಿಲೆಬಸ್, ಆದರೆ ಬಳಸ್ತಾ ಇರುವಂತಹ ಪಟ್ಟಿಗಳು ಸೆಂಟ್ರಲ್ ಸಿಲೆಬಸ್ನದ್ದು. ಅಂತಹ 101 ಶಾಲೆಗಳಿವೆ, ಅವು ಅನಧಿಕೃತ ಪಟ್ಟಿಗೆ ಸೇರಿವೆ. ಇನ್ನು ಮಾನ್ಯತೆನೇ ಪಡ್ಕೊಳ್ಳದೇ ಇರುವಂತಹ 304 ಶಾಲೆಗಳು ಅನಧಿಕೃತ ಪಟ್ಟಿಗೆ ಸೇರ್ಪಡೆಯಾಗಿವೆ. ಏನೇನು ಸಮಸ್ಯೆ ಆಗತ್ತೆ? ಈ ಅನಧಿಕೃತವಾಗಿ ಪಟ್ಟಿ ಸೇರ್ಪಡೆಯಾಗಿದ್ದಿಲ್ಲ ಅಂತಹ ಶಾಲೆಗಳನ್ನು ನಡೆಸೋ ಹಾಗೆ ಇಲ್ಲ. ಅನಧಿಕೃತ ಶಾಲೆಗಳ ಕುರಿತು ಮಾಹಿತಿ ಇಲ್ಲದೆ ವಿದ್ಯಾರ್ಥಿಗಳು ಪ್ರವೇಶ ಪಡಿತಾರೆ, ಅವ್ರಿಗೆ ಬಹಳಷ್ಟು ಸಮಸ್ಯೆಗಳಾಗತ್ತೆ. ಪ್ರವೇಶ ಪಡೆದ ಮೇಲೆ ಆ ಶಾಲೆಗಳಿಗೆ ಕಾನೂನಿನ ತೊಡಕು ಉಂಟಾದಾಗ ಅದರ ಪರಿಣಾಮ ಯಾರ ಮೇಲೆ ಬೀಳೋದು? ವಿದ್ಯಾರ್ಥಿಗಳ ಮೇಲೆ. ಯಾಕಂದರೆ ವರ್ಗಾವಣೆ ಪತ್ರ ಕೊಡಲ್ಲ, ಅಂದರೆ TC ಸಿಗಲ್ಲ. ಅಂತಹ ಶಾಲೆಗಳಲ್ಲಿ ಏನಾದರೂ SSLC ಓದ್ತಾ ಇದ್ರೆ ಮಕ್ಕಳು, ಆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಮಂಡಳಿ ಪರೀಕ್ಷಾ ಕೇಂದ್ರ ಕೊಡಲ್ಲ. ಹಲವು ನೋಟಿಸ್ ಆದ ಮೇಲೆ ಆ ಶಾಲೆಯನ್ನು ಇತರೆ ಅಧಿಕೃತ ಶಾಲೆಗಳಿಗೆ ಮ್ಯಾಪಿಂಗ್ ಮಾಡಿ ಪರೀಕ್ಷೆಯನ್ನು ಕೊಡಲಾಗುತ್ತೆ. ಹಾಗಾಗಿಯೇ ಈ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಸಿಗ್ತಾ ಇದೆ. ನಿಮ್ಮ ಶಾಲೆಗಳು, ಅಂದರೆ ನಿಮ್ಮ ಮಕ್ಕಳು ಕಲಿತಾ ಇರುವಂಥ ಶಾಲೆ ಯಾವ ಪಟ್ಟಿಯಲ್ಲಿದೆ ಒಂಚೂರು ಪರಿಶೀಲನೆ ಮಾಡ್ಕೊಳ್ಳಿ. ಜೊತೆಗೆ ಸರ್ಕಾರ ಕೂಡ ಬರೀ ಪಟ್ಟಿ ಮಾಡಿದ್ರೆ ಪ್ರಯೋಜನ ಇಲ್ಲ, ಕ್ರಮ ಆಗಬೇಕಾಗಿದೆ. ಪೋಷಕರಿಗೆ ಸರಿಯಾದ ಮಾಹಿತಿ ರವಾನೆಯಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು. ನಮಸ್ಕಾರ.